ನಾನು ಡೆಂಟಿಸ್ಟ್ ಆಗಿದ್ದೇನೆ. ನಾನು ಡೆಂಟಲ್ ಪದವಿಯನ್ನು ಪಡೆದಿರೋದು ಬಾಪೂಜಿ ಡೆಂಟಲ್ ಕಾಲೇಜಿಂದ, ದಾವಣಗೆರೆಯಿಂದ. 12 ವರ್ಷ ನಿಪ್ಪಾಣಿಯಲ್ಲಿ ನಾನೊಂದು ಕ್ಲಿನಿಕ್ ಇಟ್ಕೊಂಡಿದ್ದೀನಿ, ಸ್ವಂತ ಕ್ಲಿನಿಕ್. 12 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಕುಟುಂಬ ಸೇವೆಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಪ್ರಿಯಾಂಕಾ ಸಾಹೇಬ್ ಪಾಟೀಲ್, ನಾನು ಅಡಿಯಿಂದ ಮಾತನಾಡೋದು. ನಾನು ಈಗ ಹೌಸ್ ವೈಫ್ ಆಗಿದ್ದೀನಿ. ನಾನು ಕಿರಣ್ ಚೌಗುಲೆ ಅಂತ. ನಾನು ಈ ದೇನಾಡಿ ಊರಲ್ಲಿ ಒಂದು ಹೋಮ್ ಟೆಕ್ಸ್ಟೈಲ್ ಅಂತ ಅಂಗಡಿಯನ್ನು ನಡೆಸ್ತಾ ಇದ್ದೀನಿ. ಅದೇ ಬಿಸ್ನೆಸ್. ನಂದು ಸ್ವಂತ ಬಿಸ್ನೆಸ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂತ. ನಾನು ಒಕ್ಕಲ್ತನ ಮಾಡ್ತಾ ಇದ್ದೀನಿ. ನಾನು ಸಚಿನ್ ನಾಯ್ಕ ಅಂತ. ನಾನು ಸ್ವಂತ ಗಾಡಿ ಕೊಡ್ತಾ ಇದ್ದೀನಿ. ಪೂಜಾ ಅರ್ಜುನ್ ಜನವಾಡಿ ಅಂತ. ಡಿ.ಎಡ್ ಮತ್ತು ಬಿ.ಎಡ್ ಶಿಕ್ಷಣವನ್ನು ಮುಗಿಸಿ ನಾನು ಕೆಎಲ್ಇ ಕನ್ನಡ ಮಾಧ್ಯಮ ಶಾಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಸದ್ಯ 8 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಸೀಮಾ ಗೌಡ ಪಾಟೀಲ್. ನನ್ನ ವಿದ್ಯಾರ್ಥಿ MSc B.Ed ಗಣಿತಶಾಸ್ತ್ರದಲ್ಲಿ MSc ಪಡೆದುಕೊಂಡಿದ್ದೇನೆ. ಮುಂಚೆ ನಾನು ಕೆಎಲ್ಇ ಸಂಸ್ಥೆಯ ಜಯ ಬಾಗೇವಾಡಿ ಕಾಲೇಜಿನಲ್ಲಿ ಪದವಿಗಾಗಿ ಸ್ನಾತಕೋತ್ತರ ವಿಭಾಗದ ಗಣಿತ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದೇನೆ. ತದನಂತರ ಪುಣೆಯಲ್ಲೂ ಕೂಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈಗ ನನ್ನ ವೈಯಕ್ತಿಕ ಕಾರಣದಿಂದ ಶಾರ್ಟ್ ಬ್ರೇಕ್ ಬಂದಿದ್ದೇನೆ. ಸೊ ಆದರೂ ನಾನು ಇಂಡಿಪೆಂಡೆಂಟ್ ಆಗಿದ್ದೇನೆ. ನಾನು ಶೇರ್ ಮಾರ್ಕೆಟ್ದಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸ್ತೀನಿ. ಧನ್ಯವಾದ. ನಮ್ಮ ವ್ಯವಸಾಯದಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೇವೆ ಅಂದರೆ ಅದರ ಶ್ರೇಯ ನಮ್ಮೆಲ್ಲರ ಜ್ಞಾನದ ಸಂಪದಾದ ನಮ್ಮ ಗುರುಗಳು. ಅವರು ಕಲಿಸುವ ವಿಧಾನ, ಪ್ರತಿಯೊಬ್ಬರ ಕುರಿತಿರುವ ನಿರೀಕ್ಷಣೆ, ಅವರು ನೀಡಿದ ಹೊಗಳಿಕೆ, ಅವರ ಹೊಡೆತ, ಅವರ ಬಡೆತ, ಇವೆಲ್ಲದರ ಫಲವೇ ನಮ್ಮ ಜೀವನ. ನಮ್ಮೆಲ್ಲರ ಭಾಗ್ಯ ನಮಗೆ ವಿಷಯ ಪಾರಂಗತರಾದ ಗುರುಗಳು ಲಭಿಸಿದರು. ಇಲ್ಲಿ ಸೇರಿದ್ದ ನನ್ನ ಶಿಕ್ಷಕರಿಗೆ ಹಾಗೂ ನನ್ನ ಮಿತ್ರರಿಗೆ ಹಾಗೂ ನನ್ನ ಗೆಳತಿಯರಿಗೆ ನಮಸ್ಕಾರ. ಇವತ್ತು ನಾನು ಸುಮಾರು 20 ವರ್ಷದ ನಂತರ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಏನೇನೋ ಮಾತಾಡಬೇಕು ಅಂತ ವಿಚಾರ ಮಾಡಿ ಬಂದಿದ್ದೆ. ಆದರೆ ಇದು ಎಲ್ಲ ಕಲ್ಚರ್, ಇದು ಮಾಹೋಲ್ ನೋಡಿ ನನಗೊಂದು ಸ್ವಲ್ಪ ಸರ್, ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಇನ್ ಮೈಂಡ್ ಬಟ್ ಐ ಆಮ್ ಅನೇಬಲ್ ಟು ಮೇಕ್ ಎನ್ ಸೆಂಟೆನ್ಸ್. ಸ್ವಲ್ಪ ಕನ್ನಡ, ಲೋಕಲ್ ಕನ್ನಡನವ್ರು ಮಾತಾಡ್ತೀನಿ. ಯಾಕಂದ್ರೆ ಮೋಸ್ಟ್ ಆಫ್ ಟೈಮ್ಸ್ ಐ ಸ್ಟೇ ಇನ್ ಮಹಾರಾಷ್ಟ್ರ ಓನ್ಲಿ. ಸೊ ಕನ್ನಡ ಮರಾಠಿ ಮಿಕ್ಸ್ ಬರ್ತಿದ್ದಿ. ಈಗ ಮೊದಲು ಮಾತಾಡ್ರೆ ಆ ಥರ ನಂಗೆ ಸ್ವಚ್ಛ ಕನ್ನಡ ಬರೋಂಗಿಲ್ಲ. ಸ್ವಲ್ಪ ಏನಾರ ತಪ್ಪರೆ ಹೊಟ್ಟೆ ಹೋಗ್ಕೋರಿ. ಓಕೆ, ಇಲ್ಲಿ ಶಿಕ್ಷಕರ, ನಾನು ಒಂದು ಸ್ವಲ್ಪ ಪರ್ಸನಲ್ ಮಾತಾಡಬೇಕು. ಇಲ್ಲಿ ಶಿಕ್ಷಕರ ಮತ್ತು ನನ್ನ ಫ್ಯಾಮಿಲಿದ ಒಂದು ರಿಲೇಷನೇ ಬೇರೆ ಇತ್ತು. ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ಸರ್ ನಮ್ಮ ಅಜ್ಜಾರ್ ಕ್ಲಾಸ್ಮೇಟ್ಸ್ ಸರ್ RV ಪಾಟೀಲಾಡಿ. ಅದ್ರ ನಂತರ ಮಾಲ್ಗಾರ್ ಸರ್ ಅವರು ನಮ್ಮ ತಂದೆಯವ್ರಿಗೆ ಕಲಿಸಿದ್ದಾರೆ, ನನಗೂ ಕಲಿಸಿದ್ದಾರೆ. ಮಾಲ್ಗಾರ್ ಸರ್, ನಾವು ನಿಮ್ಮ ಬರೀ ಸ್ಟೂಡೆಂಟ್ಸ್ ಅಲ್ಲ, ವಿದ್ಯಾರ್ಥಿಗಳಲ್ಲ, ಮರಿ ವಿದ್ಯಾರ್ಥಿಗಳು. ಯಾಕಂದರೆ ನಮ್ಮ ತಂದೆಯವ್ರಿಗೂ ನೀವು ಕಲಿಸಿದಿರಿ. ಆಮೇಲೆ ಬಂದುಬಿಟ್ಟು ಜಮದಾಡಿ ಸರ್ ಅವರು ನಮ್ಮ ಕಾಕಾಗಳಿಗೆ, ನಮ್ಮ ಅತ್ತೆಗಳಿಗೆ ಅದ ಕಲಿಸಿದ್ದಾರೆ. ಅದಕ್ಕೆ ಈಗ ಹೆಂಗೆ ಸರ್, ನಾನು ಸುಮಾರು 8 ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ನಾನು ಸಾಕಷ್ಟು ಕಾನ್ಫರೆನ್ಸ್ ಸೆಮಿನಾರು ಅಟೆಂಡ್ ಆಗಿದ್ದೀನಿ. ಆದ್ರೆ ಇಷ್ಟು ಹೆದರಿಕೆ ಬರಲಿಲ್ಲ. ಇವತ್ತು ಇನ್ನೂ ಕಾಲು ನಡಗಕ್ಕಿದಾವ. ಯಾಕಂದ್ರೆ ನಾ ಭಾಳಷ್ಟು ಸಲ ಹೊಡ್ಸ್ಕೊಂಡಿದ್ದೀನಿ ಸರ್. ಕಿಲಿದಾರ್ ಸರ್ ಹೋದ್ರೆ ಸರ್, ನಿಮ್ಮ ಬಾಲನ ಯಾವತ್ತು ಮನೆಯಾಗಿಲ್ಲ. ನಾನು ರಮೇಶ್ ಪಾಟೀಲ್ ಬಾಲ ಗ್ರೌಂಡ್ ಒಳಗೆ ಬೆನ್ನತ್ತಿ ಬಡದ್ರೆ ನಾವು ಬಾಲಲ್ಲೇ ಸರ್. ಅವತ್ತು ಬಡ್ದಿರ ಅಂತ ಇವತ್ತು ನಮಗೆ ನೆನಪೈತಿ. ಬೇಸಿಕಲಿ ನಾವು 7th ಮಟ್ಟ ಅಷ್ಟೇನು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ. ಯಾಕಂದ್ರೆ ನಾವು 7th ಮಟ್ಟ ಕಲ್ತಿದ್ದು ಆಡಿಯಲ್ಲಿ. ಶಿಕ್ಷಕರ ಅಭಾವದಿಂದ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ನಮಗೆ ಮಿಸ್ ಆಗಿದ್ದು. ಓಕೆ, ಅಲ್ಲಿ ಬಂದರೆ ಸರ್ 6th 7th ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ ಸ್ವಲ್ಪ ಬಂದರು. ಅಲ್ಲಿಂದ ನಮ್ದು ಟೀಚಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಇಲ್ಲಿ 8th ಬಂದಾಗ 8th ಮೇಡಮ್ ಅವರು ಕನ್ನಡ ಮತ್ತು ಸಮಾಜ ಕಲಿಸ್ತಿದ್ರು, ಬಂಟೂರಿ ಮೇಡಮ್ ಅವರು. ಮಾಲ್ಗಾರ್ ಸರ್ ಅವರು ಸೈನ್ಸ್, ಜಮದಾಡಿ ಸರ್ ಅವರು ಮ್ಯಾಥ್ಸ್ ಕಲಿಸ್ತಿದ್ರು. ಜೋಟಿ ಸರ್ ನೀವು ನಮ್ಗೆ 8th ಇರಲಿಲ್ಲ ಸರ್. ನಾ 8th ಬೀದಾಗಿದ್ದೆ. 9th ನೀವು ಜಾಯ್ನ್, ಅಂದ್ರೆ ನಾವು ಜಾಯ್ನ್ ಹೋದ್ರಿ ನಿಮ್ಮ ಟೀಚಿಂಗ್. ಅದ್ರ ನಂತರ 8th ಒಳಗೆ ಹಿಂದಿ ಸಬ್ಜೆಕ್ಟ್ ಬಸರಿಗೆ ಸರ್ ಅವ್ರು ಕಲಿಸ್ತಿದ್ರು. ನಮಗೆ 2
ಸಬ್ಜೆಕ್ಟ್ ಫೇವ್ರೇಟ್ ಯಾವ್ದ ಕನ್ನಡ ಮತ್ತು ಹಿಂದಿ. ಯಾಕಂದ್ರೆ ಬೇಸ್ಕೂಲ್ದಾಗ ಬಡ್ಸ್ಕೂಲ್ದಾಗ ಎರಡೇ ಲೆಕ್ಚರ್ ಹೋಗ್ತಿದ್ದು. ಕನ್ನಡ ಹಿಂದಿ ನಾವು ಫೇವ್ರೇಟ್. ಅವ್ರು ಅಟ್ಟ ಬಡಿಲಾಗ್ತಿದ್ರು. ಯಾಕಂದ್ರೆ ಅವ್ರಿಗೆ ಹೇಳೋ ಪದ್ಧತಿ ಇತ್ತಲ್ಲ, ಅದು ನಮಗೆ ತಿಳಿತಿತ್ತು ಅವಾಗ. ಯಾರ ಬಂಟೂರಿ ಮೇಡಮ್ ಅವರು ಮತ್ತು ಬಸರಿಗೆ ಸರ್ ಅವರು. ಓಕೆ, ಅವು ಫೇವ್ರೇಟ್. ಬಸರಿಗೆ ಸರ್ ಕಬೀರ್ ದಾಸ್ ಪದವು ಇನ್ನೂ ನೆನಪಿದವು. ಜಾತಿನ ಪೂಚೋ ಸಾಧು ಕಿ ಪೂಚ್ ಲೀಜಿಯ ಜ್ಞಾನ್, ಮೋಲ್ ಕಲೋ ತಲವಾರ್ ಕಿ ಪಡೇರ್ ಅನ್ನೋದು ಮ್ಯಾನ್. ಸೊ ಈ ಥರ ಎಲ್ಲ. ಓಕೆ, ಸೊ ಅದ್ರ ನಂತರ ಜಮದಾಡೆ ಸರ್ ಅವರು ಮ್ಯಾಥ್ಸ್ ಕಲಿಸ್ತಿದ್ರು. ಆಮೇಲೆ ಮಾಲ್ಗಾರ್ ಸರ್ ಅವರು ಸೈನ್ಸ್. ಒಂದು ವರ್ಷ ನಮಗೇನು ಇಂಟ್ರೆಸ್ಟ್ ಬರಲಿಲ್ಲ. ಆಮೇಲೆ 9th 10th ಹೆಂಗೆ ಹೋದಂಗೆ ಅದ್ರಾಗ ನಮ್ಗೆ ಇಂಟ್ರೆಸ್ಟ್ ಬರೋಕೈತಿ. ಓಕೆ, ಸೊ ಮಾಲ್ಗಾರ್ ಸರ್ ಅವ್ರು ನಮ್ಮ ಟೀಚಿಂಗ್ ಸ್ಟೈಲ್ ಯಾರಿಗಾದ್ರೂ ನೆನಪೈತಿ? ಎಲ್ಲರಿಗೂ ಇರಬೇಕು. ಯಾಕಂದ್ರೆ ನಾವು ಬರುವವರು ಮಾಲ್ಗಾರ್ ಸರ್ ಬರೀ ಚಾಕ್ ಪೀಸ್ ತೊಗೊಂಡು ಬರ್ತಿದ್ರು. ಚಾಕ್ ಪೀಸ ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಬುಕ್ ಅವ್ರ ಕೈಯಾಗ ಏನೂ ಇರ್ತಿರ್ಲಿಲ್ಲ. ಫಸ್ಟ್ ಲೆಕ್ಚರ್ ಇದ್ರೆ ಅಟೆಂಡೆನ್ಸ್ ಬುಕ್ಕ, ಸೆಕೆಂಡ್ ಲೆಕ್ಚರ್ ಇದ್ರೆ ಬರೀ ಚಾಕ್ ಪೀಸ ಡಸ್ಟರ್ ಬಡ್ಯಾಕ, ಚಾಕ್ ಪೀಸ್ ಬರ್ಯಾಕ, ತಲ್ಯಾಕ ಬಿಡ್ಯಾಕ. ಓಕೆ, ಸೊ ನಾನು ಹೇಳಬೇಕಾಗಿರೋದು ಇಷ್ಟ. ಅವರ ಕಲಿಸಿದ ಪದ್ಧತಿಯಿಂದ ಜಮದಾಡಿ ಸರ್ ಅವರು ಸ್ಟೈಲ್ ಏನ, ಅವ್ರ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದ್ದವಲ್ಲ ಬೋರ್ಡ್ ಮ್ಯಾಗ, ಅದರಿಂದ ನಾನು ತುಂಬ ಇನ್ಸ್ಪೈರ್ ಆದೆ ಸರ್. ನಿಮ್ಮ ಹ್ಯಾಂಡ್ ರೈಟಿಂಗ್ ಒಂದು ಸರ್ಕಲ್ ಡ್ರಾ ಮಾಡ್ಬೇಕಾದ್ರೆ ಎಷ್ಟು ಚಂದ ಮಾಡ್ತಿದ್ರಲ್ಲ, ಅನ್ಬಿಲೀವೇಬಲ್.